ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಮಿಸ್ಟರ್ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂ ವೋಟರ್ ಐಡಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಯಾವ ಒಂದು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಮತ್ತು ಎಷ್ಟು ಸ್ಟೆಪ್ ಇಲ್ಲಿ ನೀವು ಫಾಲೋ ಮಾಡಿ ನಿಮ್ಮ ನ್ಯೂ ವೋಟರ್ ಐಡಿಗೆ ಅಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಅಥವಾ ಯಾವ ಥರ ಒಂದು ನೆಟ್ ಬ್ರೌಸರ್ನಲ್ಲಿ ನೀವು ವೋಟರ್ ಅಂತ ಸರ್ಚ್ ಮಾಡ್ಕೊಳ್ಳಿ, ವೋಟರ್ ಐ ಡಿ ಅಂತ ಸರ್ಚ್ ಮಾಡ್ಕೊಳ್ಳಿ. ನಾನು ಈಗ ನನ್ನ ಲ್ಯಾಪ್ಟಾಪ್ನಲ್ಲಿ ವೋಟರ್ ಐ ಡಿ ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಇಲ್ಲಿ ವೋಟರ್ ಐ ಡಿ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜಲ್ಲಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಏನಿದೆಯಲ್ಲ, ಫಸ್ಟ್ ಆಪ್ಷನ್ನು, ಆ ಒಂದು ವೋಟರ್ ಸರ್ವಿಸ್ ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಸೈನ್ ಅಪ್ ಇಲ್ಲಿ ಆಪ್ಷನ್ಸ್ ಅನ್ನೋದು ಬರುತ್ತೆ. ಆಲ್ರೆಡಿ ಅಕೌಂಟ್ ಲಾಗಿನ್ ಅಥವಾ ಸೈನ್ ಎತ್ತಳಿ. ಇಂಡಿಯನ್ ರೆಸಿಡೆಂಟ್ ಇದ್ದರೆ ಫಸ್ಟ್ ಕೊಡಿ, ಇದು NRI ಅಂದರೆ ಬೇರೆ ದೇಶದಿದ್ದರೆ ಸೆಕೆಂಡ್ ಆಪ್ಷನ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರು, ಇಮೇಲು ಮತ್ತು ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಕೆಳಗೆ ಕಂಟಿನ್ಯೂ ಅನ್ನೋದು ಕೊಡಬೇಕಾಗುತ್ತೆ. ಈಗ ನಾನು ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ OTP ಕೇಳುತ್ತೆ. ಈ OTPಯನ್ನು ವೆರಿಫೈ ಮಾಡ್ಕೊಂಡು ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಲ್ಲಿ ಒಂದು ಆ್ಯಡ್ ಬರುತ್ತೆ, ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಸರ್ವಿಸ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೀವು ವೋಟರ್ ರಿಜಿಸ್ಟ್ರೇಷನ್ ಅತ್ತಿದೆ ನೋಡಿ. ಕೆಳಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ನಿಮಗೆ. ಇಲ್ಲಿ ನೀವು ವೋಟರ್ ರಿಜಿಸ್ಟ್ರೇಷನ್ NRI ಅಂದರೆ ಇದು ಬೇರೆ ದೇಶದಿಂದ ಅಪ್ಲೈ ಮಾಡಿದರೆ ಇದು ಈ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಫಾರ್ಮ್ 6A ಮತ್ತು ಇಲ್ಲಿ ನೀವು ಇಂಡಿಯನ್ ರೆಸಿಡೆಂಟ್ ಇರೋದ್ರಿಂದ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ 6 ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಇಲ್ಲಿ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಫಾರ್ಮ್ 6 ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ AC ಮತ್ತು B ಪರ್ಸನಲ್ ಡೀಟೇಲ್ಸು, ಹಾಗೆ ನಿಮ್ಮ ರಿಲೇಟಿವ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು, ಹಲವಾರು ರೀತಿಯ ಆಪ್ಷನ್ಸ್ಗಳು ಇರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸು, ಜೆಂಡರ್ ಡೀಟೇಲ್ಸು, ಆಧಾರ್ ಕಾರ್ಡ್ ಡೀಟೇಲ್ಸ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಜೆಂಡರು ಮೇಲಾ ಫಿಮೇಲಾ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಪ್ರೆಸೆಂಟ್ ಅಡ್ರೆಸ್, ಈಗ ನೀವು ಇದ್ದಿರಲ್ಲ ಈ ಒಂದು ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೌಸ್ ಬಿಲ್ಡಿಂಗು, ಸ್ಟೇಟು, ಏರಿಯಾ, ವಿಲೇಜು ಎಲ್ಲವನ್ನು, ಪೋಸ್ಟ್ ಆಫೀಸು, ಪಿನ್ ಕೋಡು, ಡಿಸ್ಟ್ರಿಕ್ಕು ಅಥವಾ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಡಿಸೇಬಿಲಿಟಿ ಇದ್ದರೆ ಇಲ್ಲಿ ನೀವು ಅಂಗವಿಕಲರಾಗಿದ್ದರೆ ಈ ಒಂದು ಫಾರ್ಮ್ ಫಾರ್ಮ್ ಏನಿದೆಯಲ್ಲ ಅದು ಯೂಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಒಂದು ಡಿಕ್ಲರೇಷನನ್ನು ಕೊಡಬೇಕಾಗುತ್ತೆ. ನಿಮ್ಮ ವಿಲೇಜು ಮತ್ತು ಸ್ಟೇಟು ಮತ್ತು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ, ಅಂದರೆ ನೀವು 2 ದಿವಸ ಇಲ್ಲಿ ವಾಸವಾಗಿದ್ದೀರಾ ಅಂತೇಳಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದನ್ನು ಯಾವ ರೀತಿಯಾಗಿ ಫಿಲ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಯುವರ್ AC ಅಂದರೆ ನಿಮ್ಮ ಒಂದು ಅಸೆಂಬ್ಲಿ ಯಾವುದು ಬರುತ್ತೆ ನೋಡಿ, ಮತದಾರರ ಮತಗಟ್ಟೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಟೆಸ್ಟ್ ಡಿಸ್ಟ್ರಿಕ್ಟ್ AC. ಈಗ ಫಸ್ಟ್ ನಾನು ಮೇಲೆ ಪೂರ್ತಿ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಸೆಂಬ್ಲಿ ಅವರು ಪಾರ್ಲಿಮೆಂಟ್ ಅದು ಬರ್ತಾಯಿದೆ. ಇಲ್ಲಿ ನಿಮ್ಮ ಒಂದು ಯಾವ ಒಂದು ಸ್ಟೇಟ್ ಇದೆ ನೋಡಿ, ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ. ಡಿಸ್ಟ್ರಿಕ್ಟ್ ಇದು ಬೆಳಗಾಂ ಇದೆ, ಬೆಳಗಾಂ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮ್ಮ ಒಂದು AC ಅಂದರೆ ಒಂದು ಅಸೆಂಬ್ಲಿ ಯಾವುದು ಬರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಅರ್ಬಾಮ್ ಇದೆ. ನೆಕ್ಸ್ಟ್ ಇಲ್ಲಿ ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ. ಕೆಳಗೆ ಬಂದು ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೋದು ಬರುತ್ತೆ. ಇಲ್ಲಿ ನೇಮ್, ಫಸ್ಟ್ ನೇಮು ಮತ್ತು ಮಿಡಲ್ ನೇಮ್ ಹಾಕೋಬೋದು. ಈ ನಿಮ್ಮ ಸರ್ನೇಮ್ ಅನ್ನೋದು ಇದು ಏನಿದೆ ಅಂದರೆ ನೀವು ಆ್ಯಡ್ ಮಾಡ್ಬೋದು, ಅಥವಾ ಸರ್ನೇಮು ಕೆಲವರಲ್ಲಿ ಆ್ಯಡ್ ಮಾಡಲು ಬರೋದಲ್ಲ, ಅದರಿಂದ ಸರ್ನೇಮ್ ಏನಿರುತ್ತೆ. ಇಲ್ಲಿ ನೀವು ಫಸ್ಟ್ ನೇಮು ಮತ್ತು ಮಿಡಲ್ ನೇಮನ್ನು ಎಂಟರ್ ಮಾಡಿಕೊಂಡು
ಈಗ ನಾನು ಅವರ ನೇಮನ್ನು ಎಂಟರ್ ಮಾಡ್ಕೊತೀನಿ, ಲಕ್ಷ್ಮಿ ಅಂತೇಳಿ. ಅವರ ಒಂದು ಆಧಾರ್ ಕಾರ್ಡ್ ಅಥವಾ ಯಾವುದರಲ್ಲಿ ಯಾವ ರೀತಿ ಇದೆ ಹೆಸರು ಆ ರೀತಿಯಾಗಿ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಕೆಳಗೆ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಕೆಳಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಕನ್ನಡ ಓಪನ್ ಆಗುತ್ತೆ. ಇಲ್ಲಿ ಸೈಡ್ ಒಂದು ಕನ್ನಡ ಕೀಬೋರ್ಡ್ ಇದೆ, ಇದರಲ್ಲಿ ಕ್ಲಿಕ್ ಮಾಡಿ ನೀವು ಹೆಸರನ್ನು ತಿದ್ದುಪಡಿ ಮಾಡ್ಕೋಬೋದು ಏನಾದರೂ ಚೇಂಜ್ ಆಗಿದ್ದರೆ. ಅಂದರೆ ಕನ್ನಡದಲ್ಲಿ ಕರೆಕ್ಟಾಗಿ ತೋರಿಸುವಂತೆ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಲು ಕೇಳುತ್ತೆ. ಅದು 2 MB ಕಡಿಮೆ ಇರಬೇಕು. JPG ಫಾರ್ಮ್ಯಾಟ್ನಲ್ಲಿ, JPG ಅಥವಾ PNG ಫಾರ್ಮ್ಯಾಟ್ನಲ್ಲಿ ಇರಬೇಕಾಗುತ್ತೆ. ಈಗ ನಾನು ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಬರುತ್ತೆ. ಇಲ್ಲಿ ನೀವು ಜೂಮು ಮತ್ತು ಕ್ರಾಪನ್ನು ಮಾಡಿಕೊಂಡು ಸೇವ್ ಕೊಡಬೇಕಾಗುತ್ತೆ. ಸೇವ್ ಕೊಟ್ಟು ಇಲ್ಲಿ ಹ್ಯೂಮನ್ ಪ್ಯಾಸೇಜ್ ಡಿಟೆಕ್ಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗ ಓಕೆ ಕೊಡಿ. ನೆಕ್ಸ್ಟ್ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನಿಮಗೆ ಈ ರೀತಿ ಫಾದರು ಮದರು ಅಂದರೆ ನೇಮ್ ಆಫ್ ದ ಸರ್ನೇಮ್ ಇಫ್ ಎನಿ ರಿಲೇಟಿವ್ಸ್ ಅಂದರೆ ನಿಮ್ಮ ಸರ್ನೇಮ್ಗೆ ಒಂದು ರಿಲೇಟಿವ್ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಾದರು ಮದರು ಹಸ್ಬೆಂಡು ವೈಫು ಅಂತೇಳಿ. ಈಗ ನಾನು ಇಲ್ಲಿ ಹಸ್ಬೆಂಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ರಾಮಪ್ಪ ಅಂತ ಬರ್ಕೋತೀನಿ. ಎಂಟ್ರ್ ಮಾಡಿಕೊಂಡು ಇಲ್ಲಿ ಕನ್ನಡದಲ್ಲಿ ಮತ್ತೊಮ್ಮೆ ಟ್ರಾನ್ಸ್ಲೇಟ್ ನೆಟ್ ಇದೆಲ್ಲ ನೋಡಿಕೊಂಡು ಸರಿಯಾಗಿದ್ದರೆ ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಸ್ವಲ್ಪ ಅಥವಾ ರಿಲೇಟಿವ್ ಅಂತ ಕೇಳುತ್ತೆ. ಇದು ರಿಲೇಟಿವ್ ನಂಬರ್ ಆಗಿರೋದ್ರಿಂದ ರಿಲೇಟಿವ್ ಸರ್ಚ್ ಮಾಡ್ಕೊತೀನಿ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕಾಗತ್ತೆ. ನೀವು ಇಮೇಲ್ ಇದ್ದರೆ ಇಮೇಲ್ ಕೊಡ್ಬೋದು, ಅದು ಏನು ಮ್ಯಾಂಡೇಟರಿ ಇಲ್ಲ. ಇಮೇಲ್ ಕೊಡ್ಬೋದು ಅಥವಾ ಬಿಡ್ಬೋದು. ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಮ ಆಧಾರ್ ಡೀಟೇಲ್ಸ್ ಅಂದರೆ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೇಲ್ ಫಿಮೇಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಫಿಮೇಲ್ ಇದೆ, ವೋಟರ್ ID. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಒಂದು ಡೇಟ್ ಆಫ್ ಬರ್ತನ್ನು ಆ್ಯಸ್ ಪರ್ ಡೀಟೇಲ್ಸ್ ಅಂದರೆ ಒಂದು ಡಾಕ್ಯುಮೆಂಟ್ಸ್ನಲ್ಲಿ ಯಾವ ರೀತಿ ಡೀಟೇಲ್ಸ್ ಇದೆಯಲ್ಲ ಆ ರೀತಿಯಾಗಿ ಇಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಯಾಲೆಂಡರ್ ಇದೆ, ಕ್ಯಾಲೆಂಡರ್ ಮುಖಾಂತರ ನೀವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೋದು. ಡಾಕ್ಯುಮೆಂಟ್ ಪ್ರೂಫ್ ಕೇಳ್ತಾ ಇದೆ. ಇಲ್ಲಿ ಡಾಕ್ಯುಮೆಂಟ್ ಪ್ರೂಫನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಸೆಲೆಕ್ಟ್ ಡಾಕ್ಯುಮೆಂಟ್ ಇದೆ. ಇದರಲ್ಲಿ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಮತ್ತು ಇಂಡಿಯನ್ ಪಾಸ್ಪೋರ್ಟ್ ಇದೆ. ಇದರಲ್ಲಿ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಇದನ್ನು JPG ಫಾರ್ಮ್ಯಾಟ್ನಲ್ಲಿ ಇರಬೇಕಾಗತ್ತೆ. ಇದು PDF ಇದ್ರೂ ನಡೆಯುತ್ತೆ, ಆದರೂ 2 MB ಕಡಿಮೆ ಇರಬೇಕು. ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂದರೆ ನೀವು ಈಗ ಪ್ರೆಸೆಂಟ್ ಇದ್ದಂಥ ಅಡ್ರೆಸ್ ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ಅವರ ಮನೆ ನಂಬರು ಅಥವಾ ಹೆಸರನ್ನು ಇಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಅವರ ಏರಿಯಾ ಮತ್ತು ವಿಲೇಜ್ ಯಾವುದಿದೆ ನೋಡಿ, ವಿಲೇಜನ್ನು ಹಾಕಿ ಇಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ನೀವು ಕನ್ನಡ ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ನೇಮನ್ನು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಕೀಬೋರ್ಡ್ ಕೊಟ್ಟಿದ್ದಾರೆ ಅಂದರೆ ಇದು ಇಂಗ್ಲೀಷ್ನಲ್ಲಿ ಇರುವಂತೆ ಕನ್ನಡದಲ್ಲಿ ನೇರವಾಗಿ ಟ್ರಾನ್ಸ್ಲೇಟ್ ಆಗೋಲ್ಲ. ಏನಾದರೂ ಚೇಂಜಸ್ ಇದ್ದರೆ ನೀವು ಇಲ್ಲಿ ಕನ್ನಡ ಕೀಬೋರ್ಡನ್ನು ಯೂಸ್ ಮಾಡಿ ಚೇಂಜ್ ಮಾಡ್ಕೋಬೋದು. ಈಗ ನಾನು ಇದನ್ನು ಚೇಂಜ್ ಮಾಡ್ಕೊತೀನಿ. ಚೇಂಜ್ ಮಾಡ್ಕೊಂಡು ಅವ್ರದ್ದು ಒಂದು ಪೋಸ್ಟ್ ಆಫೀಸ್ ಯಾವುದು ಬರುತ್ತೆ ನೋಡಿ, ಪೋಸ್ಟ್ ಆಫೀಸು, ಅದೇ ರೀತಿ ಪಿನ್ ಕೋಡು ಮತ್ತು ತಾಲೂಕು ಅಥವಾ ಮಂಡಲ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲವನ್ನು ಕನ್ನಡದಲ್ಲಿ ನೀಟಾಗಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕೆಳಗೆ ಬಂದರೆ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಕೇಳುತ್ತೆ. ನೀವು ಯಾವ್ದು ಡಿಸ್ಟ್ರಿಕ್ಟ್ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೂಡ ಡಾಕ್ಯುಮೆಂಟ್ ಪ್ರೂಫನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟೆಡ್ ಡಾಕ್ಯುಮೆಂಟ್ ಕೇಳುತ್ತೆ ಅಂದರೆ ಯಾವೊಂದು ಡಾಕ್ಯುಮೆಂಟ್ ಇದೆ ನೋಡಿ, ವಾಟರ್ ಬಿಲ್ದು, ಮನಿ ಬಿಲ್ದು ಇದರಿಂದ ವಾಟರ್ ಬಿಲ್ ನಡೆಯುತ್ತೆ. ಇಂಡಿಯನ್ ಪಾಸ್ಪೋರ್ಟು, ಕರೆಂಟ್ ಪಾಸ್ಬುಕ್ದಲ್ಲಿ ಅಡ್ರೆಸ್ ಇದ್ರೆ ನಡೆಯುತ್ತೆ. ಲೋನ್ದು ಅಥವಾ ಯಾವ್ದಾರು ಒಂದು ರಿಜಿಸ್ಟರ್ ಸೈಲ್ ಏನಾರು ಇದ್ದರೆ ಒಂದು ಅಡ್ರೆಸ್ ಪ್ರೂಫ್ಗೆ
ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡನ್ನು ಕೊಡ್ತಾಯಿದ್ದೀನಿ. ಇಲ್ಲಿ ಆಧಾರ್ ಕಾರ್ಡ್ ಇಮೇಜನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ಯಾಟಗರಿ ಆಫ್ ಡಿಸಬಿಲಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಏನಿದೆ ನೀವು ಸೆಲೆಕ್ಟ್ ಮಾಡ್ಬೋದು, ಬಿಡ್ಬೋದು, ಆಪ್ಷನಲ್ ಇದೆ. ಇದರಲ್ಲಿ ನೀವು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲೊಕೊಮೋಟಿವ, ವಿಜುವಲ್ ಮತ್ತು ಡಂಬಾ, ಡೀಪ ಅಂತ ಕೇಳುತ್ತೆ. ಇಲ್ಲಿ ಅದರ್ಸ್ ಅಂತ ಕೊಟ್ಟರೆ ನೀವು ಯಾವ ರೀತಿಯಾಗಿ ನೀವು ಇದ್ದೀರಾ ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಏನಿದು ಪರ್ಸೆಂಟೇಜನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸರ್ಟಿಫಿಕೇಟ್ ಅಟ್ಯಾಚ್ ಇದೆಯಾ ಇಲ್ಲ ಅಂತ ಕೇಳುತ್ತೆ. ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಇದು ಯಾವುದೇ ರೀತಿಯಾದ ಪರ್ಸನ್ ಡಿಸಬಿಲಿಟಿ ಇಲ್ಲ, ಆದ್ದರಿಂದ ಇದನ್ನು ನೋ ಕೊಡ್ತಾ ಇದ್ದೀನಿ. ನೋ ಕೊಟ್ಟು ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಇದೆ ಫ್ಯಾಮಿಲಿ ರಿಲೇಟೆಡ್ ಅಂದರೆ ನಿಮ್ಮ ಅಡ್ರೆಸ್ಗೆ ಒಂದು ರಿಲೇಟ್ ಆಗಿರುವಂಥ ವೋಟರ್ ಐಡಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅವರು ಯಾವ ರೀತಿ ನಿಮಗೆ ರಿಲೇಷನ್ ಇದ್ದಾರೆ ಮತ್ತು ಅವರ ಎಪಿಕ್ ನಂಬರನ್ನು ಎಂಟರ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಅವರ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಊರು ಎಂಟರ್ ಮಾಡಿಕೊಂಡು ಸ್ಟೇಟ್ ಸೆಲೆಕ್ಟ್ ಮಾಡಿ. ಅದೇ ರೀತಿ ಅವರ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಕ್ಲರೇಷನಲ್ಲಿ. ಮತ್ತು ಅವರು ಎಷ್ಟು ದಿವಸ ಇಲ್ಲಿ ವಾಸವಾಗಿದ್ದಾರೆ ಅನ್ನೋದು ಇಲ್ಲಿ ಕೇಳುತ್ತೆ. ಇದು ನೀವು ಕರೆಂಟ್ ಈಗ ಪ್ರೆಸೆಂಟ್ ಅಡ್ರೆಸ್ ನೀವು ಯಾವ ಏರಿಯಾದಲ್ಲಿ ಇದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಪ್ಲೇಸನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನಿಮ್ಮ ಒಂದು ಊರನ್ನು ಸೆಲೆಕ್ಟ್ ಮಾಡ್ಕೋಬೋದು, ತಾಲೂಕು ಅಥವಾ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ನಿಮಗೆ ಒಂದು ಕ್ಯಾಪ್ಚಾ ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಈ ಕ್ಯಾಪ್ಚಾವನ್ನು ಇಲ್ಲಿ ಕೆಳಗೆ ಎಂಟರ್ ಮಾಡ್ಕೋಬೇಕು. ಕ್ಯಾಪ್ಚಾವನ್ನು ನೀಟಾಗಿ ಎಂಟರ್ ಮಾಡಿಕೊಂಡು ಇಲ್ಲಿ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. OTP ಈಗ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಫಾರ್ಮ್ 6 ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಅಪ್ಲಿಕೇಶನ್ ಫಾರ್ಮ್ ನ್ಯೂ ವೋಟರ್ಸ್ ಅಂತ ಬರುತ್ತೆ. ಇದನ್ನು ನೀವು ನೀಟಾಗಿ ನೋಡ್ಕೋಬೋದು. ಇದರಲ್ಲಿ ನಿಮ್ಮ ಹೆಸರು ಮತ್ತು ಏನು ನೀವು ಕೊಟ್ಟಿದ್ದೀರಲ್ಲ ಆಧಾರ್ ಕಾರ್ಡ್ ನಂಬರ್ ಎಲ್ಲವನ್ನು ಪ್ರಿವ್ಯೂ ತೋರಿಸ್ತಾ ಇರುತ್ತೆ. ಈಗ ಪೂರ್ತಿ ಇದನ್ನ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಕೀಪ್ ಎಡಿಟಿಂಗ್ ಮತ್ತು ಸಬ್ಮಿಟ್ ಇದೆ. ಸಬ್ಮಿಟ್ ಕೊಟ್ಟು ಎಸ್ ಕೊಡಿ. ನಿಮಗೆ ಒಂದು ರೆಫರೆನ್ಸ್ ನಂಬರ್ ಅನ್ನೋದು ಬರುತ್ತೆ. ಈ ರೆಫರೆನ್ಸ್ ನಂಬರ್ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಕೊಟ್ಟರೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಏನಿದೆಲ್ಲ ಅದು 2 ಪೇಜ್ ಇರುತ್ತೆ. ಅದು ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಾನೀಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈ ರೀತಿಯಾದ ಫಾರ್ಮ್ ಇಲ್ಲಿ ಬರುತ್ತೆ. ಇದನ್ನ ಅಕ್ನಾಲಜ್ಮೆಂಟ್ ಕೂಡ ನೀವು ತಗೋಬೋದು. ಈ ರೀತಿಯಾಗಿ ನಿಮ್ಮ ಒಂದು ನೀವು ವೋಟರ್ ಐಡಿಗೆ ನೀವು ಅಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.